ಕೋಲ್ಕತ್ತಾದಲ್ಲಿ ವೈದ್ಯ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥ ಪ್ರಕರಣ ಏನಿದೆ, ಈ ವಿಚಾರದಲ್ಲಿ ಇಡೀ ದೇಶಾದ್ಯಂತ ಪ್ರತಿಭಟನೆ ಕೂಡ ನಡೀತಾ ಇದೆ. ಅಲ್ಲಂತೂ ಆ ರಾಜ್ಯದಲ್ಲಂತೂ ಪಶ್ಚಿಮ ಬಂಗಾಳದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದಂಥ ವೈದ್ಯ ಅತ್ಯಾಚಾರ ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ. IMA ಪ್ರತಿಭಟನೆಯನ್ನು ಮಾಡ್ತಾ ಇದೆ. ರಾಜ್ಯಾದ್ಯಂತ ಆಸ್ಪತ್ರೆಗಳಲ್ಲಿ OPD ಬಂದ್ ಕೂಡ ಆಗಿದೆ. ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಗಳಲ್ಲೂ ಕೂಡ OPD ಬಂದ್ ಆಗಿತ್ತು. ಮಂಗಳೂರು, ಉಡುಪಿ, ಕಲಬುರಗಿ, ಬೀದರ್, ದಾವಣಗೆರೆ, ಬೆಳಗಾವಿ ಸೇರಿ ಎಲ್ಲ ಕಡೆ ಕೂಡ ವೈದ್ಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸೂಕ್ತ ಚಿಕಿತ್ಸೆ ಸಿಗದೆ ರೋಗಿಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೂ ಕೂಡ ನಿರ್ಮಾಣವಾಗಿತ್ತು. ಕಾರಣ ಕೋಲ್ಕತ್ತಾದಲ್ಲಿ ನಡೆದಿದೆಯಲ್ಲ ವೈದ್ಯೆಯ ಅತ್ಯಾಚಾರ, ಅದಾದ ನಂತರ ಕೊಲೆಯ ಪ್ರಕರಣ, ಅದನ್ನು ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆಯನ್ನು ವೈದ್ಯರು ಮಾಡ್ತಾ ಇದ್ದಾರೆ. ನಮ್ಮನ್ನು ರಕ್ಷಣೆ ಮಾಡುವಂಥ ವೈದ್ಯರಿಗೇ ಸೂಕ್ತವಾದಂತಹ ರಕ್ಷಣೆ ಇಲ್ಲ ಅಂತಂದರೆ ಇನ್ನೇನು ಮಾಡಬೇಕು ಅಂತೇಳಿ ಅವರ ಆಕ್ರೋಶ, ಕರಿಪಟ್ಟೆಯನ್ನು ಧರಿಸಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಈ ಹೋರಾಟ ಬಂದ್ಬಿಟ್ಟು ಕೋಲ್ಕತ್ತಾದಲ್ಲಿ ಒಬ್ಬಳ ಹೆಣ್ಣು ಮಗಳ ಮೇಲೆ ನಡೆದಿರೋ ಅತ್ಯಾಚಾರವನ್ನು ಖಂಡಿಸಿ, ಮುಖ್ಯವಾಗಿ ಏನಂದರೆ ಈಗ ಅತ್ಯಾಚಾರ ಆದಾಗ ಏನೇನೋ ಕಾರಣಗಳು ಕೊಡ್ತಾರೆ. ಅವಳು ಅಲ್ಲಿ ಹೋಗಬಾರ್ದಾಗಿತ್ತು, ಇಲ್ಲಿ ಹೋಗಬಾರ್ದಿತ್ತು ಅಂತೇಳಿ. ಅವಳು ವರ್ಕ್ ಮಾಡೋವಂಥ ಅವಳು ಸೇಫೆಸ್ಟ್ ಪ್ಲೇಸ್ ಅಂದ್ಕೊಂಡು ಅವಳ ದಿನನಿತ್ಯ ಡ್ಯೂಟಿ ಮಾಡೋವಂಥ ಜಾಗದಲ್ಲೇ ಹಗಲು ರಾತ್ರಿ ಶ್ರಮಪಟ್ಟು ಕೆಲಸ ಮಾಡೋ ಜಾಗದಲ್ಲೇ ಅವಳ ಮೇಲೆ ಅತ್ಯಾಚಾರ ಆಗಿರೋದನ್ನ ಖಂಡಿಸ್ಬಿಟ್ಟು ನಾವು ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಗೃಹ ವೈದ್ಯರು, MBBS ವಿದ್ಯಾರ್ಥಿಗಳು ಇವತ್ತು ಒಂದು ಧರಣಿ ಹಮ್ಮಿಕೊಂಡಿದ್ದೀವಿ. ಇದ್ರ ಜೊತೆಗೆ BM ರೋಡ್ DC ಆಫೀಸ್ ಮುಖಾಂತರ ಬಸ್ ಸ್ಟ್ಯಾಂಡ್ ಮತ್ತು ಮಹಾರಾಜ ಪಾರ್ಕ್ ಹತ್ರ ಒಂದು ಜಾಥಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ಬೇರೆ ಇನ್ನಿತರ ವಿಷಯಗಳಿಗಾಗಲ್ಲ, ಒಂದು ಡಾಕ್ಟ್ರನ್ನ ಸಮಾಜದಲ್ಲಿ ವಿದ್ಯಾವಂತರು ತಿಳಿದವರು ಅಂದ್ಕೊಳ್ತೀವಿ.